ಛಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನ ಕಾಪಾಡಬೇಕಂದ್ರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಫಸ್ಟ್ ಟೊಮೊಟೊ ತೊಗೊಂಡಿದ್ದೀನಿ. ಓಕೆ, ಟೊಮೊಟೊ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ವೆರಿ ಟೇಸ್ಟಿ, ತುಂಬ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗೆಲ್ಲ ಟೊಮೊಟೊ ಎಲ್ಲ ತೊಳೆದು ನೀಟಾಗಿ ಒರೆಸ್ಕೊಂಡು ಇವಾಗ ಎಲ್ಲ ಟೊಮೊಟೊನ ಕಟ್ ಮಾಡ್ಕೋಬೇಕು. ಓಕೆ, ಈಗೆಲ್ಲ ಟೊಮೊಟೊ ಕಟ್ ಮಾಡಿಕೊಂಡು, ಈ ಟೊಮೊಟೊ ಬೇಸಿಕ್ ಏನು ಗೊತ್ತಾ, ಈ ಟೊಮೊಟೊನ ಕಟ್ ಮಾಡಬೇಕಾದ್ರೆ ಈ ಪೋರ್ಷನ್ ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಓಕೆ, ಈ ಪೋರ್ಷನ್ ಇದೆ, ಈ ಪೋರ್ಷನ್ ಮಾತ್ರ ಯೂಸ್ ಮಾಡಬಾರ್ದು, ಕಟ್ ಮಾಡಿ ಬಿಸಾಕ್ಬಿಡ್ಬೇಕು ಎಲ್ಲ ಟೊಮೊಟೊದು. ಓಕೆ, ಇವಾಗ ಟೊಮೊಟೊನೆಲ್ಲ ಕಟ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಓಕೆ, ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಓಕೆ, ಒಂದು ನಿಮಿಷ. ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತೀನಿ. ಇದನ್ನೆಲ್ಲ ಸ್ವಲ್ಪ ಬೆನಿಬೇಕು, ಸ್ವಲ್ಪ ಮೆತ್ತಗೆ ಹಾಕಬೇಕು. ಇವಾಗ ನೋಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನೆಲ್ಲ ಬೆನೆ ಹಾಕಿಡಬೇಕು. ಇದೆಲ್ಲ ಬೆನೆಯಲ್ಲಿ ನೆಕ್ಸ್ಟ್ ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಓಕೆ, ಬೆನೆಯಲ್ಲಿ ಇದೆಲ್ಲ ಸ್ವಲ್ಪ ಎಲ್ಲ ಮೆತ್ತಗಾಗೋವರೆಗೂ ಬೆನಿಬೇಕು. ಎಲ್ಲ ಮೆತ್ತಗಾಗಿದೆ. ಈ ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ನೆಕ್ಸ್ಟ್ ಇದನ್ನು ಸ್ವಲ್ಪ ತಣ್ಣಗಾಗಬೇಕಿದು. ಟೊಮೊಟೊ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಹಾಕಿ ಬೆನೆಸ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಓಕೆ, ಇದೆಲ್ಲ ಇವಾಗ ಇದು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಓಕೆ, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಏನು ಆ್ಯಡ್ ಮಾಡೋದು ಬೇಡ. ಓಕೆ, ನೆಕ್ಸ್ಟ್ ಬೆಳ್ಳುಳ್ಳಿ, ಹುಣಸೆಹಣ್ಣು, ಟೊಮೊಟೊ ಅಷ್ಟೇ ಹಾಕಿದೆ. ನೆಕ್ಸ್ಟ್ ಬೇರೆ ಏನು ಆ್ಯಡ್ ಮಾಡೋದು ಬೇಡ, ಹಾಗೆ ರುಬ್ಕೋಬೇಕು. ಎಲ್ಲದು ರುಬ್ಕೊಂಡ್ಬಿಡ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು, ನೀರು ಏನು ಹಾಕೋತಾ ಇಲ್ಲ, ಹಾಗೆ. ಓಕೆ, ನುಣ್ಣಗೆ ರುಬ್ಕೊಂಡಿದೆ. ಈಗ ಇದನ್ನು ಒಗ್ಗರಣೆಗೆ ಹಾಕಬೇಕು. ಓಕೆ, ಒಗ್ಗರಣೆಗೆ ಹಾಕೋಣ ಬರೀ. ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಎಣ್ಣೆ ಹಾಕೊಂಡು, ಜಾಸ್ತಿ ಎಣ್ಣೆ ಎಲ್ಲ ಬೇಡ. ಓಕೆ, ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಸಾಸಿವೆ ಜೀರಿಗೆ ಆಯಿತಾ, ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಬೆನಿಬೇಕು. ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಬಿಸಿ ಹಾಕ್ತಿರ್ಬೇಕಾದ್ರೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಬೆಳ್ಳುಳ್ಳಿ, ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೊಂಡ್ಬೇಕಾ. ನೆಕ್ಸ್ಟ್ ಇವಾಗ ಟೊಮೊಟೊ ಇದಿರುವಂಥ ಮಸಾಲ ಪ್ಯೂರಿ ಏನೈತಲ್ಲ ಇದು ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಚೂರು ಅರಿಶಿನ ಪುಡಿ ಹಾಕ್ಕೊತೀನಿ. ಓಕೆ, ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ನಂತರ ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ನಿಂತಿರ್ತಾರೆ, ಹಾಗಾಗಿ. ಓಕೆ, ಖಾರದ ಪುಡಿ ಹಾಕ್ಕೊಂಡೆ. ನೆಕ್ಸ್ಟ್ ಇದನ್ನು ಇವಾಗ ಸ್ವಲ್ಪ ಬೇಯಕ್ಕಿಡಬೇಕು. ಬೇಯಿಸೋಕ್ಕಿಡ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಬೇಕಿದು ಚೆನ್ನಾಗಿ. ಸ್ವಲ್ಪ ಜಾಸ್ತಿ ಏನಿಲ್ಲ, ಯಾಕಂದರೆ ಆಲ್ರೆಡಿ ಟೊಮೊಟೊ ನಾವು ಬೇಯಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಬೇಕಂದರೆ ನೀವೇನಾದರೂ ಇನ್ನೊಂದು ಸ್ವಲ್ಪ ತೆಳು ಆಗಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳಾಗಿದ್ರೆ ಆ್ಯಡ್ ಮಾಡ್ಕೋಬೇಕು. ಕಸೂರಿ ಮೇಥಿ ಹಾಕಿಲ್ಲ, ನಾನು ಹಾಕ್ತೀನಿ ಇವಾಗ. ಆಯಿಲಲ್ಲಿನೂ ಹಾಕ್ತಾರೆ ಒಬ್ಬೊಬ್ಬರು, ನಾನು ಇವಾಗ ಹಾಕ್ತೀನಿ ಅಷ್ಟೇ. ಓಕೆ, ಬೆನೀತಾ ಇದೆ ಇದು, ವೆರಿ ಟೇಸ್ಟಿ ಆಗಿರುತ್ತೆ. ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊತೀನಿ. ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊತೀನಿ. ಓಕೆ, ಇದನ್ನೆಲ್ಲ ಚೆನ್ನಾಗಿ ಟರ್ನ್ ಮಾಡಿದರೆ ಮುಗೀತು ಇವಾಗ ಇದು. ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಇದು ಚಪಾತಿಗೂ ಬರುತ್ತೆ, ರೊಟ್ಟಿಗೂ ಬರುತ್ತೆ, ಅನ್ನಕ್ಕೂ ಬರುತ್ತೆ, ದೋಸೆಗೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.